Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 45ನೇ ಪ್ರಶ್ನೆ. ಕೆಳಗಿನ ಜೀವಿಗಳಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ವಿಧಾನವನ್ನು ಹೆಸರಿಸಿ. ಎ. ಅಮೀಬಾ. ಈ ಕೆಳಗಿನ ಜೀವಿಗಳಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯ ವಿಧಾನವನ್ನ ನಾವೀಗ ಹೆಸರಿಸಬೇಕು. ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ ನಿಮಗ್ ಗೊತ್ತು. ಸಂತಾನೋತ್ಪತ್ತಿಯಲ್ಲಿ ಲೈಂಗಿಕ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಇದೆ. ಅದರಲ್ಲಿ ಲೈಂಗಿಕ ಅಂದ್ರೆ ಲಿಂಗಾಣು ಭಾಗವಹಿಸ್ತವೆ, ಲಿಂಗಾಣುಗಳ ಉತ್ಪಾದನೆ ಅವಶ್ಯಕವಾಗುತ್ತದೆ. ಆದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಪಾತ್ರ ಇರೋದಿಲ್ಲ. ಇದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಯಾವ ವಿಧದ ಸಂತಾನೋತ್ಪತ್ತಿ ನೋಡೋಣ. ಅಮೀಬಾ. ಅಮೀಬಾ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನ ನಡೆಸುವಂತದ್ದಾಗಿದೆ. ಇಲ್ಲಿ ದ್ವಿವಿದಳನ. ಅಮೀಬಾದಲ್ಲಿ ದ್ವಿವಿದಳನ. ಒಂದು ಅಮೀಬಾ ಇರುವಂತದ್ದು 2 ಮರಿಕೋಶಗಳಾಗಿ ವಿಭಜನೆ ಹೊಂದಿದೆ. ದ್ವಿವಿದಳನ ಅಂತ ಹೇಳ್ತೀವಿ. ಎರಡನೇದು ಬಿ. ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಬಹುವಿದಳನ. ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಕಂಡುಬರುತ್ತದೆ ಅಲ್ವಾ. ಬಹುವಿದಳನ ಅಂದ್ರೇನು? ಒಂದು ಜೀವಕೋಶ ಇರುವಂತದ್ದು ಹಲವಾರು ಜೀವಕೋಶಗಳಾಗಿ ವಿಭಜನೆ ಹೊಂದುತ್ತೆ. ಇದನ್ನ ಬಹುವಿದಳನ ಅಂತ ಕರಿತೀವಿ. ಸಿ. ಹೈಡ್ರಾ. ಹೈಡ್ರಾದಲ್ಲಿ ಕೇಳಿದ್ದಾರೆ. ಹೈಡ್ರಾದಲ್ಲಿ ಮೊಗ್ಗುವಿಕೆ. ಇಲ್ಲಿ ನೋಡಿ, ಇದು ಹೈಡ್ರಾ. ಇದು ತಾಯಿ ಜೀವಿ ಇದೆ. ಈ ತಾಯಿ ಜೀವಿಯ ಒಂದು ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯ ಕಾರಣದಿಂದ ಒಂದು ಮೊಗ್ಗು ಹೊರಡುತ್ತದೆ. ಆ ಮೊಗ್ಗು ಬೆಳಿತಾ ಬೆಳಿತಾ ದೊಡ್ಡದಾಗಿ ಪ್ರೌಢಾವಸ್ಥೆಗೆ ಬಂದ್ಮೇಲೆ ಡೆವಲಪ್ ಆಗಿ ಏನಾಗ್ತದೆ, ಅದು ತಾಯಿ ಜೀವಿಯಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ಮೊಗ್ಗುವಿಕೆ ಅಂತ ಹೇಳ್ತೀವಿ. ಇದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಆಗಿದೆ. ಹೈಡ್ರಾದಲ್ಲಿ ಮೊಗ್ಗುವಿಕೆ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ. ಬ್ರಯೋಫಿಲ್ಲಂ. ಡಿ. ಬ್ರಯೋಫಿಲ್ಲಂ. ಈ ರೀತಿಯ ಎಲೆಯನ್ನು ನೋಡಿರ್ತೀರಿ ನೀವು. ಬ್ರಯೋಫಿಲ್ಲಂ ಇದರಲ್ಲಿ ಕಾಯಜ ಸಂತಾನೋತ್ಪತ್ತಿ. ಇಲ್ಲಿ ನೋಡಿ, ಎಲೆಯ ಪ್ರತಿಯೊಂದು ಈ ರೀತಿಯಾದಂತಹ ಭಾಗದಲ್ಲಿ ಮತ್ತೊಂದು ಎಲೆ ಹುಟ್ಟುಕೊಳ್ತಾ ಇದೆ, ಸಸ್ಯ ಹುಟ್ಟುಕೊಳ್ತಾ ಇದೆ. ಅದಕ್ಕೆ ಬೇರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇದು ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ. ಈಗ ಬಟಾಟೆಯನ್ನ ನೀವು ತಂದಿಟ್ರೆ ಆ ಬಟಾಟೆಯಲ್ಲಿ ಸ್ವಲ್ಪ ದಿನವನ್ನ ನೀವು ಹಾಗೆ ಬಿಟ್ರೆ ಬಟಾಟೆಯನ್ನ ಏನಾಗುತ್ತೆ, ಅಲ್ಲಿ ಮೊಳಕೆ ಹೊಡಿಲಿಕ್ಕೆ ಹಸಿರು ಕಲರ್ ಒಂಥರ ಮೊಳಕೆ ತರ ಮುಗ್ಗು ತರ ಬರೋದು ಕಾಣಿಸುತ್ತೆ ನಿಮ್ಗೆ ಅಲ್ವಾ. ಅದು ಕೂಡ ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ. ನೀವು ಕೆಲವೊಂದಿಷ್ಟು ಈಗ ಬಾಳೆ ಗಿಡ ಎಲ್ಲ ನೋಡಿದ್ರೆ ನೀವು, ಅದ್ರ ಬೇರಿನ ಕಡೆಯಿಂದ ಮತ್ತೊಂದು ಹೊರಟು ಬಂದಿರುತ್ತೆ ಬಾಳೆ ಗಿಡ ಅಲ್ವಾ. ಅದು ಕೂಡ ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ. ಈಗ ಕೆಲವೊಂದು ಹೂವಿನ ಗಿಡಗಳನ್ನ ಅದರ ಕಾಂಡವನ್ನ ಕಟ್ ಮಾಡ್ಕೊಂತಂದು ನೆಡ್ತಾರೆ. ಅದು ಕೂಡ ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ. ಇದೇ ತರ ಬ್ರಯೋಫಿಲಂ ನಲ್ಲಿ ನಡೆಯುವಂತದ್ದು ಕಾಯಜ ಸಂತಾನೋತ್ಪತ್ತಿ. ಈ ಡಾಲಿ ಕುರಿ ಇದು ತದ್ರೂಪ ಸೃಷ್ಟಿ. ಈ ಡಾಲಿ ಕುರಿ ಏನಿದೆ, ಇದು ತದ್ರೂಪ ಸೃಷ್ಟಿಯಿಂದ ಹುಟ್ಟಿರುವಂತಹ ಕುರಿಯಾಗಿದೆ. ಥ್ಯಾಂಕ್ ಯು.